ಅನೈತಿಕ ಚಟುವಟಿಕೆಗಳ ತಾಣವಾದ ಸರ್ಕಾರಿ ಶಾಲೆ. ಹಾಳು ಕೊಂಪೆಯಂತಾಗಿದೆ ವಿದ್ಯಾದಾನ ಮಾಡಿದ ಜಾಗ. ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಶಿಕ್ಷಣದ ಹಕ್ಕನ್ನ ನೀಡಿದೆ. ಹೀಗಾಗಿ ಉಚಿತ ಶಿಕ್ಷಣ ನೀಡೋದು ಸರ್ಕಾರದ ಜವಾಬ್ದಾರಿ. ಆದ್ದರಿಂದ ಸರ್ಕಾರಿ ಜಾಗಗಳಿಗೆ ಮಕ್ಕಳನ್ನ ಸೆಳೆಯುವ ಸಲುವಾಗಿ ಸರ್ಕಾರಗಳು ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ರೂಪಿಸುತ್ತಲೇ ಇರ್ತವೆ. ಬಿಸಿಯೂಟ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಮಕ್ಕಳಿಗೆ ಹಾಲು ಮೊಟ್ಟೆಯನ್ನ ವಿತರಿಸಲಾಗ್ತಾ ಇದೆ. ಉಚಿತ ಪಠ್ಯ ಪುಸ್ತಕ, ಉಚಿತ ಸಮವಸ್ತ್ರ, ಶೂಭಾಗ್ಯ ಹೀಗೆ ಸಾಲು ಸಾಲು ಕಾರ್ಯಕ್ರಮಗಳನ್ನ ಜಾರಿಗೊಳಿಸಲಾಗಿದೆ. ಒಂದ್ ಕಡೆ ಸರ್ಕಾರಿ ಶಾಲೆಗಳನ್ನ ಉಳಿಸುವ ಸಲುವಾಗಿ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ರು, ಇನ್ನೊಂದ್ ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ 3 ದಶಕಗಳಿಂದ ವಿದ್ಯಾದಾನ ಮಾಡಿದಂತಹ ಸರ್ಕಾರಿ ಶಾಲೆ ಪಾಳು ಬಿದ್ದ ಸ್ಥಿತಿ ತಲುಪಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗಿದೆ. ಹೌದು, ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ವಿಶ್ವನಾಥಪುರ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯ ದುಸ್ಥಿತಿ. ಇಡೀ ಊರಿನಲ್ಲಿ ಒಂದೇ ಒಂದು ಖಾಸಗಿ ಶಾಲೆಯೂ ಇಲ್ಲದಿದ್ದ ಕಾಲದಲ್ಲಿ ಇದ್ದದ್ದು ಇದೊಂದೇ ಸರ್ಕಾರಿ ಶಾಲೆ. ಇಲ್ಲಿ ಶಿಕ್ಷಣ ಪಡೆದ ಅದೆಷ್ಟೋ ವಿದ್ಯಾರ್ಥಿಗಳು ಅಧಿಕಾರಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ, ಮತ್ತೆ ಕೆಲವರು ವಿದೇಶದಲ್ಲಿದ್ದಾರೆ. ಆದರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಸುಂದರ ಭವಿಷ್ಯ ಕಲ್ಪಿಸಿಕೊಟ್ಟಿರೋ ಈ ಶಾಲೆ ಮಾತ್ರ ಸದ್ಯ ಹೀನಾಯ ಸ್ಥಿತಿ ತಲುಪಿದೆ. ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದಿಂದ ಸರ್ಕಾರಿ ಶಾಲೆ ಜೂಜುಗಾರರು, ವೇಷವಾಟಿಕೆ ನಡೆಸೋರು ಮತ್ತು ಕುಡುಕರ ಅಡ್ಡೆಯಾಗಿ ಬದಲಾಗಿದೆ. ಕತ್ತಲು ಕವಿತಾ ಇದ್ದಂತೆ ಈ ಶಾಲೆಯ ಚಾವಡಿ ಹಾಗೂ ತರಗತಿ ಕೊಠಡಿಗಳು ಅನೈತಿಕ ಚಟುವಟಿಕೆಗಳ ಸೆಂಟರ್ ಆಗಿ ಬದಲಾಗಿದೆ. ಸರ್ಕಾರಿ ಪ್ರಾಥಮಿಕ ಶಾಲೆ ಇತ್ತು ವಿಶ್ವನಾಥಪುರದಲ್ಲಿ. ಈಗ ಅದು KPS ಆಗಿ ಹೈಸ್ಕೂಲು ಮತ್ತು ಕಾಲೇಜು ಎಲ್ಲ ಒಂದೇ ಕಡೆ ಈಗ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಸ್ಥಳಾಂತರ ಆಗಿದೆ. ಬಟ್ ಈ ಹಳೇ ಸ್ಕೂಲ್ ಏನಿದೆಯೋ ಇದು ಬಂದು ಖಾಲಿ ಬಿದ್ದಿದೆ. ಈಗ ಈ ಖಾಲಿ ಬಿದ್ದು ಏನಾಗಿದೆ ಅಂದರೆ ಅನೈತಿಕ ತಾಣವಾಗಿದೆ. ಅಂದರೆ ಬೇರೆ ಬೇರೆ ಚಟುವಟಿಕೆಗಳೆಲ್ಲ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಆದ್ದರಿಂದ ಅಧಿಕಾರಿಗಳು ಇದರ ಹತ್ರ ಗಮನ ಹರಿಸಿ ನಮಗೆ ಬೇರೆ ಯಾವುದಾದ್ರೂ ಇಲಾಖೆಗಾದರೂ ಇದನ್ನು ಕೊಡಲಿ, ಅಥವಾ ಏನಕ್ಕಾದ್ರೂ ಸದುಪಯೋಗ ಮಾಡ್ಕೊಂಡು ಇಲ್ಲ ಪಂಚಾಯತಿಯವ್ರಿಗಾದ್ರೂ ವರ್ಗಾವಣೆ ಮಾಡಲಿ ಇದನ್ನ ಅಂತೇಳ್ಬಿಟ್ಟು ನಾವು ಕೇಳ್ಕೊಡ್ತೇವೆ. ಸರಿ, ನಾವು ಎಲ್ಲ ಕಡೆನೂ ಇದು ಮಾಡಿದ್ದೀವಿ, ಬಟ್ ಇದುವರೆಗೂ ಏನೂ ಆಗಿಲ್ಲ. ಮತ್ತೆ ಶಿಕ್ಷಣ ಇಲಾಖೆಗೂ ಬರೆದಿದ್ವಿ, ಅವರು ಶಿಕ್ಷಣ ಇಲಾಖೆಗೆ ಬಿಟ್ಟು ಬೇರೆ ಏನಕ್ಕೂ ಕೊಡೋದಿಲ್ಲ ಅಂತನೂ ನಮಗೆ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳು ಶ್ರೀನಿವಾಸ್ ಅವರು ಬಂದಿದ್ರು, ಬಂದು ಎಲ್ಲ ಬೇರೆ ಯಾವುದಾದ್ರೂ ಇಲಾಖೆನ ಈ ಕಡೆಯಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ಯಾವುದೂ ಮಾಡಲಿಲ್ಲ ಇದುವರೆಗೆ. ಈ ಗ್ರಾಮದ ಶಾಲೆ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಗಿ 6 ರಿಂದ 7 ವರ್ಷ ಕಳೆದು ಹೋಗಿದೆ. ಅಲ್ಲಿಂದ ಇಲ್ಲಿವರೆಗೆ ಈ ಹಳೆಯ ಕಟ್ಟಡವನ್ನ ನವೀಕರಣಗೊಳಿಸುವ ಕೆಲಸವಾಗಿಲ್ಲ ಅಥವಾ ಬೇರೆ ಯಾವುದೇ ಅಭಿವೃದ್ಧಿ ಕೆಲಸವೂ ಆಗಿಲ್ಲ. ಹೀಗಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ್ದ ಈ ಸರ್ಕಾರಿ ಶಾಲೆ ಹಾಳು ಬಿದ್ದ ಸ್ಥಿತಿ ತಲುಪಿದೆ. ಅದ್ಯಾವ ಮಟ್ಟಿಗೆ ಪಾಳು ಬಿದ್ದಿದೆ ಅಂದ್ರೆ ತರಗತಿ ಕೊಠಡಿಯಲ್ಲಿ ಹುತ್ತ ಬೆಳೆಯುವಷ್ಟು, ಜೊತೆಗೆ ಕೊಠಡಿಯಲ್ಲಿ ನೇತು ಹಾಕಿದ ಭಾರತಾಂಬೆಯ ಫೋಟೋಗಳು ನೆಲದಲ್ಲಿ ಬಿದ್ದು ಒದ್ದಾಡ್ತಾ ಇವೆ. ಶಾಲೆಯ ಮೇಲ್ಭಾಗ ಕೆನರಾ ಬ್ಯಾಂಕ್ನ ಶತಮಾನೋತ್ಸವ ಅಂಗವಾಗಿ ಕಟ್ಟಿಸಿಕೊಟ್ಟ ಕಟ್ಟಡಕ್ಕೂ ಇದೇ ಗತಿಯಾಗಿದೆ. ಇನ್ನು ಶಾಲಾ ಹಿಂಭಾಗಕ್ಕೆ ಹೋದ್ರಂತೂ ಅಡಿಗೆ ಮಾಡ್ತಿರುವಂತಹ ಅನ್ನಪೂರ್ಣೇಶ್ವರಿ ಅಡುಗೆ ಕೋಣೆಯಲ್ಲಿ ವಾಟರ್ ಫಿಲ್ಟರ್, ಪಾತ್ರೆ, ಪಗಡೆಗಳು, ಸಿಲಿಂಡರ್ ಎಲ್ಲವೂ ಬಿದ್ದಲ್ಲೇ ಬಿದ್ದಿವೆ. ಕಟ್ಟಡದ ಸುತ್ತಮುತ್ತ ಗಿಡ ಗೆಂಟೆಗಳು ಬೆಳೆದು ಅನೈತಿಕ ಚಟುವಟಿಕೆಗಳ ಕೇಂದ್ರವಾಗಿ ಬದಲಾಗಿದೆ. ಇನ್ನು ಈ ಬಗ್ಗೆ ಗ್ರಾಮಸ್ಥರು ಸಾಕಷ್ಟು ಬಾರಿ ಇಲ್ಲಿನ ಶಿಕ್ಷಣಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಸಚಿವರಿಗೆ ಗಮನಕ್ಕೆ ತರುವ ಕೆಲಸ ಮಾಡಿದ್ದಾರೆ. ಆದರೆ ಯಾವೊಬ್ಬ ಈ ಸರ್ಕಾರಿ ಶಾಲಾ ಕಟ್ಟಡದ ಉಳಿವಿಗಾಗಿ ಚಕ್ಕಾರ ಎತ್ತದೇ ಇರುವುದು ಹಲವು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತು ಈ ಜಾಗವನ್ನ ಸ್ವಚ್ಛಗೊಳಿಸಿ ಒಳ್ಳೆಯ ಕೆಲಸಕ್ಕೆ ಬಳಕೆಯಾಗುವಂತೆ ಮಾಡಲಿ ಅನ್ನೋದೇ ನಮ್ಮ ಪ್ರಜಾಶಕ್ತಿ ಟಿವಿಯ ಉದ್ದೇಶ. ಸಿದ್ದಲಿಂಗಸ್ವಾಮಿ, ಪ್ರಜಾಶಕ್ತಿ ಟಿವಿ, ದೊಡ್ಡಬಳ್ಳಾಪುರ.